ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪ್ತಮುದ್ರಾ ಧಾರಣೆ. ವೈಷ್ಣವ ಅಂತ ಒಬ್ಬ ವ್ಯಕ್ತಿಯನ್ನು ನಾವು ಕರೆಯಬೇಕಾದರೆ 5 ಸಂಸ್ಕಾರಗಳಲ್ಲಿ ಒಂದಾದದ್ದು ತಪ್ತಮುದ್ರಾ ಧಾರಣೆ. ಅಂತಹ ತಪ್ತಮುದ್ರಾ ಧಾರಣೆ ಆಷಾಢ ಏಕಾದಶಿ ಪ್ರಥಮ ದಿನದಲ್ಲಿ ಬರ್ತದೆ. ಇದು ಎಲ್ಲರೂ ಕೂಡ ಧಾರಣೆ ಮಾಡಬೇಕು ಅಂತೆನ್ನುವುದಾಗಿ ಹರಿತ ಸ್ಮೃತಿ ಎನ್ನುವುದು ಹೇಳುತ್ತದೆ. ಸಂಸಾರಾಣಾಂಚ ಸರ್ವೇಷಾಂ ಆದ್ಯಂ ಚಕ್ರಾದಿಧಾರಣಂ ತತ್ಕರ್ತವ್ಯಂ ತು ಸರ್ವೇಷಾಂ ವಿಧಿನಾ ವೈ ದ್ವಿಜಾತ್ಮನಾಂ. ಹರಿತ ಸ್ಮೃತಿ ಹೇಳುವುದು ಪ್ರತಿಯೊಬ್ಬರೂ ಕೂಡ ಇದನ್ನು ಧಾರಣೆ ಮಾಡಬೇಕು ಅಂತೆನ್ನುವುದನ್ನು ತಿಳಿಸಿಕೊಡ್ತಾರೆ. ಹಾಗೆ ವ್ಯಾಸಸ್ಮೃತಿಯೂ ಕೂಡ ಹೇಳುತ್ತದೆ, ಅಜ್ಞಾವೇವ ಪ್ರತಪ್ತಂತು ಚಕ್ರಮಾದಾಯ ವೈಷ್ಣವ ದಾಹಯೇತ್ ಸರ್ವವರ್ಣಾನಾಂ ಹರಿಸಾಲೋಕ್ಯ ಸಿದ್ಧಯೇ. ಆದ್ದರಿಂದ ಆ ಚಕ್ರಶಂಖಗಳನ್ನು ಇವರೇ ಧಾರಣೆ ಮಾಡಬೇಕು, ಅವರೇ ಧಾರಣೆ ಮಾಡಬೇಕು ಅಂತೆನ್ನುವುದು ಇಲ್ಲ ಅಂಥೇಳಿ ವ್ಯಾಸಸ್ಮೃತಿ ಮತ್ತು ಹಾರಿತ ಸ್ಮೃತಿ ಎನ್ನುವುದು ಹೇಳಿದೆ. ಹೇಗೆ ತಪ್ತಮುದ್ರಾ ಧಾರಣೆ ಅಂತಂದರೆ, ಯಜ್ಞೋಪವೀತ ಎನ್ನುವುದು ಒಬ್ಬ ವೈಷ್ಣವನಿಗೆ ಹೇಗೆ ಅತ್ಯವಶ್ಯವಾಗಿ ಬೇಕೇ ಬೇಕೋ ಹಾಗೆ ತಪ್ತಮುದ್ರಾ ಧಾರಣೆ ಎನ್ನುವುದು ಕೂಡ ಅವಶ್ಯವಾಗಿ ಅದು ಬೇಕೇ ಬೇಕು ಅಂತನ್ನುವುದು ಕೂಡ ವಾಯುಪುರಾಣ ಅದನ್ನು ತಿಳಿಸಿಕೊಟ್ಟಿದೆ. ಪಾರಾಶರ ಸ್ಮೃತಿ ಎನ್ನುವುದು ತಿಳಿಸಿಕೊಡುತ್ತದೆ. ನೋಡ್ರಿ, ಜೀವನದಲ್ಲಿ ಹೊರಗೂ ಶುದ್ಧನಾಗಿರಬೇಕು, ಒಳಗೂ ಶುದ್ಧನಾಗಿ ಇರಬೇಕು. ಈ 2 ರೀತಿಯಾದಂತಹ ಶುದ್ಧತೆ ಎನ್ನುವುದು ನಮಗೆ ಸಿಗಬೇಕಾದರೆ ಹೊರಗಡೆ ತಪ್ತಮುದ್ರಾ ಧಾರಣೆಯಿಂದ ಶುದ್ಧತೆ ಸಿಗತ್ತೆ, ಒಳಗಡೆ ಕಾಮಕ್ರೋಧಾದಿಗಳನ್ನು ಬಿಡುವುದರಿಂದ ನಾವು ಶುದ್ಧರಾಗ್ತೇವೆ. ಆದ್ದರಿಂದ ತಪ್ತಮುದ್ರಾ ಧಾರಣೆ ಹಾಕಿಕೊಂಡರೆ ಹೊರಗಡೆ ನಾವು ಶುದ್ಧತೆಯನ್ನು ನಾವು ಪಡೆಯಬಹುದು ಅಂತೆನ್ನುವುದಾಗಿ ತಿಳಿಸಿಕೊಡ್ತಾರೆ. ವೈಷ್ಣವತ್ವಕ್ಕೆ ಅವಶ್ಯವಾದದ್ದು ಈ ತಪ್ತಮುದ್ರಾಧಾರಣೆ. ತಪ್ತಮುದ್ರಾಧಾರಣೆಯ ಮಹತ್ವವನ್ನು ವಾದಿರಾಜ ಸ್ವಾಮಿಗಳವರು ಆ ಪದ್ಮಪುರಾಣದಲ್ಲಿ ಹೇಳಿದ ವಾಸಿಷ್ಠ ಸ್ಮೃತಿಯನ್ನು ತಮ್ಮ ಯುಕ್ತಿಮಲ್ಲಿಕಾದಲ್ಲಿ ಪ್ರಮಾಣವಾಗಿ ಕೊಡುತ್ತಾರೆ. ಪ್ರತಪ್ತಂ ಬಿಭ್ರಿಯಾಚ್ಚಕ್ರಂ ಶಂಕಂ ಚ ಭುಜಮೂಲಯೋ ಶ್ರೌತಸ್ಮಾರ್ತಾದಿ ಸಿದ್ಧ್ಯರ್ಥಂ ಮಂತ್ರಸಿದ್ಧ್ಯರ್ಥಮೇವ ಚ. ಯಾಕಪ್ಪ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬೇಕು? ಭುಜಮೂಲಗಳಲ್ಲಿ, ತೋಳುಗಳಲ್ಲಿ ನಾವು ಯಾಕೆ ಹಾಕಿಕೊಳ್ಳಬೇಕು ಅಂತಂದರೆ, ಶ್ರುತಿಗಳಲ್ಲಿ ಹೇಳಿದ, ಸ್ಮೃತಿಗಳಲ್ಲಿ ಹೇಳಿದ ಕರ್ಮದ ಅನುಷ್ಠಾನಕ್ಕೆ ಯೋಗ್ಯತೆ ಬರಬೇಕಾದರೆ ಇದನ್ನು ನಾವು ಧಾರಣೆ ಮಾಡಬೇಕು. ನಾವು ಮಾಡುವ ಗಾಯತ್ರಿ ಮಂತ್ರ, ನಾರಾಯಣ ಮಂತ್ರ, ಯಾವ ಮಂತ್ರವನ್ನು ನಾವು ಗುರುಗಳಿಂದ ಉಪದೇಶ ಮಾಡಿ ನಾವು ಮಾಡ್ತಾ ಇದ್ದರೂ ಕೂಡ ಆ ಎಲ್ಲ ಮಂತ್ರದ ಸಿದ್ಧಿ ಅದನ್ನು ನಾವು ಪಡೆಯಬೇಕಾದರೆ ಈ ಚಕ್ರಶಂಖಗಳನ್ನು ನಾವು ಧಾರಣೆ ಮಾಡುವುದರಿಂದ ಅಂತ ಹೀಗೆ ತಿಳಿಸಿಕೊಡ್ತಾರೆ. ಶ್ರುತಿ ಮತ್ತು ಸ್ಮೃತಿಗಳಲ್ಲಿ ದೇವತೆಗಳೂ ಕೂಡ ಆ ಸುದರ್ಶನ ಚಕ್ರ ಮತ್ತು ಇವುಗಳಿಂದ ತಾವು ಧಾರಣೆ ಮಾಡ್ತಾರೆ. ತಪ್ತಮುದ್ರಾ ಧಾರಣೆಯನ್ನು ಧಾರಣೆ ಮಾಡದೇ ಇದ್ದರೆ ವೇದಾಧ್ಯಯನಗಳೆಲ್ಲವೂ ಕೂಡ ವ್ಯರ್ಥವಾಗ್ತದೆ, ಪಾಠ ಪ್ರವಚನಗಳು ವ್ಯರ್ಥವಾಗ್ತದೆ. ಆದ್ದರಿಂದ ತಪ್ತಮುದ್ರಾ ಧಾರಣೆಯನ್ನು ಮಾಡಿಕೊಳ್ಳಬೇಕು ಅಂತೆನ್ನುವುದಾಗಿ ಪದ್ಮಪುರಾಣದ ಉತ್ತರಕಾಂಡದಲ್ಲಿ ಉಮಾ ಮಹೇಶ್ವರರ ಸಂವಾದದಲ್ಲಿ ಅಲ್ಲಿ ಬರುವಂತಹ ವಾಕ್ಯವನ್ನು ವಾದಿರಾಜರು ತಿಳಿಸಿಕೊಡುತ್ತಾರೆ. ಅತಶ್ಚಕ್ರಾಂಕ ಶೂನ್ಯಾನಾಂ ವೇದಾಭ್ಯಾಸೋ ವೃಥಾ ಭವೇತ್ ಯದಾ ಚಕ್ರಾಂಕ ಶೂನ್ಯೋಕ್ತ ವೇದಸ್ಯಾಪ್ಯ ಪವಿತ್ರತಾ. ಅದರಿಂದ ನಾವು ಅವಶ್ಯವಾಗಿ ತಪ್ತಮುದ್ರಾ ಧಾರಣೆಯನ್ನು ಮಾಡಿಕೊಳ್ಳಬೇಕು. ಶಿಕೆ ಮೊದಲಾದವುಗಳು ವ್ಯರ್ಥವಾಗ್ತದೆ. ತಪ್ತಮುದ್ರಾ ಧಾರಣೆ ಮಾಡದೆ ಬರೀ ಶಿಖಾದಿಗಳನ್ನಿಟ್ಟುಕೊಂಡರೆ ವ್ಯರ್ಥ, ಯಜ್ಞೋಪವೀತ ಧಾರಣೆ ಮಾಡಿದರೆ ವ್ಯರ್ಥ, ಊರ್ಧ್ವ ಪುಂಡರಾದಿಗಳನ್ನು ಹಾಕಿಕೊಂಡರೂ ಕೂಡ ವ್ಯರ್ಥವಾಗ್ತದೆ. ಎಲ್ಲ ಕಾರ್ಯಗಳು ಸಿದ್ಧಿಯಾಗಬೇಕು. ಎಲ್ಲ ಕಾರ್ಯಗಳು ಮಾಡಿದರೂ ತಪ್ತಮುದ್ರಾ ಧಾರಣೆ ಇಲ್ಲದೇ ಇದ್ದರೆ ಎಲ್ಲ ಕಾರ್ಯಗಳು ಕೂಡ ವ್ಯರ್ಥವಾಗ್ತದೆ. ಆದ್ದರಿಂದ ತಪ್ತಮುದ್ರಾ ಧಾರಣೆ ಎನ್ನುವುದು ಅವಶ್ಯವಾಗಿ ನಾವು ಮಾಡಿಸಿಕೊಳ್ಳಬೇಕು ಅಂತೆನ್ನುವುದಾಗಿ ತಿಳಿಸಿಕೊಡ್ತಾರೆ. ಹೀಗೆ ಪ್ರತಿ ವರ್ಷವೂ ಕೂಡ ತಪ್ತಮುದ್ರಾ ಧಾರಣೆಯನ್ನು ಮಾಡಿಕೊಳ್ಳಬೇಕು. ಪ್ರತಿ ಸಂವತ್ಸರಂ ಕುರ್ಯಾತ್ ಉಪಾಕರಣಮುತ್ತಮಂ ಏವಂ ಪ್ರತ್ಯಬ್ಧಕಂ ಕಾರ್ಯಂ ಉಪವೀತಂ ಸುದರ್ಶನಂ. ಹೇಗೆ ಯಜ್ಞೋಪವೀತಾದಿ ಧಾರಣೆಗಳನ್ನು ನಾವು ಮಾಡಿಕೊಳ್ತೇವೆ, ಉಪಕರ್ಮಾದಿ
ಕ್ರಿಯೆಗಳನ್ನು ನಾವು ಮಾಡಿಕೊಳ್ಳುತ್ತೇವೆ, ಹಾಗೆ ತಪ್ತಮುದ್ರಾಧಾರಣೆಯನ್ನು ಕೂಡ ಪ್ರತಿ ವರ್ಷವೂ ಮಾಡಬೇಕು ಅಂತೆನ್ನುವುದಾಗಿ ಹಾರಿತ ಎನ್ನುವಂತಹ ಸ್ಮೃತಿ ನಮಗೆ ತಿಳಿಸಿಕೊಟ್ಟಿದೆ. ಆದ್ದರಿಂದ ತಪ್ತಮುದ್ರಾಧಾರಣೆ ಎನ್ನುವುದು ಅವಶ್ಯವಾಗಿ ಬೇಕಾದದ್ದು, ಎಂದಿಗೂ ಕೂಡ ಅದನ್ನು ಬಿಡಬಾರದು ಅಂತೆನ್ನುವುದಾಗಿ ತಿಳಿಸ್ಕೊಡಬೇಕು. ಹಾಗೆಯೇ ಸ್ಕಾಂದ ಪುರಾಣ ಎನ್ನುವುದು ಪ್ರಹ್ಲಾದಾದಿ ಭಕ್ತರು ಏನೇನು ಭಗವದ್ಭಕ್ತರಿದ್ದರಲ್ಲ ಅವರೆಲ್ಲರೂ ತಪ್ತಮುದ್ರಾಧಾರಣೆಯನ್ನು ಮಾಡಿಕೊಂಡರು ಎನ್ನುವುದಾಗಿ ಪುರಾಣಾದಿಗಳಲ್ಲಿ ತಿಳಿಸಿಕೊಟ್ಟಿದೆ. ಅದೇ ರೀತಿಯಾಗಿ ತಪ್ತಮುದ್ರಾಧಾರಣೆಯನ್ನು ವಿಶೇಷವಾಗಿ ಶ್ರೀಮದಾಚಾರ್ಯರು ಹೇಳಿದ್ದನ್ನು ಆ ಯುಕ್ತಿಮಲ್ಲಿಕಾ ಗ್ರಂಥದಲ್ಲಿ ಅವರು ಕೊಟ್ಟಿದ್ದಾರೆ. ವಾದಿರಾಜ ಶ್ರೀಪಾದರು ಸತಾಂಬುಜೇ ಧಾರಯತಿ ಮುನೀನಾಂ ಮಧ್ವರೂಪದೃಕ್ ಸೇವ ಧಾರಯೇತ್ ವಾಯು ಅನ್ಯತ್ರ ಗುರುಷು ಸ್ಥಿತಃ. ಎಲ್ಲ ಗುರುಗಳಿಂದ ಇರುವಂತಹ ಯಾವ ಯಾವ ಗುರುಗಳಿದ್ದಾರೆಯೋ ಆ ಗುರುಗಳಲ್ಲಿ ಶ್ರೀಮದಾಚಾರ್ಯರು ಸನ್ನಿಹಿತರಾಗಿ ಇದ್ದು ಅವರ ಮುಖಾಂತರವಾಗಿ ಆ ಮುದ್ರಾಧಾರಣೆಗಳನ್ನು ಮಾಡಿಸ್ತಿದ್ದಾರೆ. ಗುರುಗಳನ್ನು ಬಿಟ್ಟು ಬೇರೆ ಯಾರಿಂದಲೂ ಕೂಡ ಮುದ್ರಾಧಾರಣೆಯನ್ನು ಸ್ವೀಕಾರ ಮಾಡಬಾರದು ಅಂತೆನ್ನುವುದಾಗಿ ಸಮಸ್ತ ಸ್ಮೃತಿಗಳು ಎಲ್ಲವೂ ಕೂಡ ಹೇಳಿದೆ. ತಾವಾಗಿಯೇ ಕೆಲವೊಬ್ಬರ ಮತಾನುಯಾಯಿಗಳು ಹಾಕಿಕೊಳ್ಳುತ್ತಾರೆ, ಗೃಹಸ್ಥರು ಮೊದಲಾದವರು ಹಾಕಿಕೊಳ್ಳುತ್ತಾರೆ. ಹಾಗೆ ಹಾಕಿಕೊಳ್ಳದೇನೆ ಗುರುಗಳ ಮುಖಾಂತರವಾಗಿಯೇ ಹಾಕಿಕೊಳ್ಳಬೇಕು ಅಂತೆನ್ನುವುದಕ್ಕಾಗಿ ಯುಕ್ತಿಮಲ್ಲಿಕಾದಲ್ಲಿ ಶ್ರೀಮದಾಚಾರ್ಯರು ಅಂತರ್ಯಾಮಿ ಇದ್ದು ಗುರುಗಳ ಮುಖಾಂತರವಾಗಿ ಹಾಕಿ ನಮಗೆ ಉದ್ಧಾರವನ್ನು ಮಾಡ್ತಾರೆ ಅಂತೆನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಮತ್ತು ರಾಮಾಮೃತ ವರ್ಣದಲ್ಲಿ ಯತಿಗಳೇ ಈ ತಪ್ತಮುದ್ರಾಧಾರಣೆಯನ್ನು ಮಾಡಬೇಕೇ ಹೊರತು ಬೇರೆ ಯಾರೂ ಕೂಡ ಮಾಡಬಾರದು ಅಂತೆನ್ನುವುದಾಗಿ ತಿಳಿಸಿಕೊಡ್ತಾರೆ. ಬ್ರಹ್ಮಾಂಡ ಪುರಾಣವೂ ಕೂಡ ತಿಳಿಸಿಕೊಟ್ಟಿದೆ. ಆದ್ದರಿಂದ ಗೃಹಸ್ಥರ ಮೊದಲಾದಂತಹ ವ್ಯಕ್ತಿಗಳು ಯಾರೂ ಕೂಡ ಇದಕ್ಕೆ ಅಧಿಕಾರಿಗಳಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಮಂತ್ರಗಳು ಕೂಡ ಇದೆ. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಂದಸ್ಸಮೇ ನಿತ್ಯಂ ವಿಷ್ಣೋರ್ಮಾರ್ಗಂ ಪ್ರದರ್ಶಯ. ಮಠಗಳಲ್ಲಿ ಎಲ್ಲ ಮಠಗಳಲ್ಲಿ ನಾವು ಕೇಳಿರ್ತೇವೆ. ಆ ಮಠಗಳಲ್ಲಿ ನಾವು ಕೇಳುವಂತಹ ಮಂತ್ರ ಚಕ್ರದ ಮಂತ್ರ, ಶಂಖದ ಮಂತ್ರ, ಪಾಂಚಜನ್ಯ ನಿಜಧ್ವಾನ, ಧ್ವಸ್ತಪಾತಕ ಸಂಚಯ, ಪಾಹಿಮಾಂ ನರಕಾತ್ ಘೋರಾತ್ ಸಂಸಾರಾರ್ಣವತಾತರಂ. ಆದ್ದರಿಂದ ಆ ಮಹಾಜ್ವಾಲೆಯಿಂದ ಕೂಡಿದಂತಹ ಕೋಟಿ ಸೂರ್ಯನಿಗೆ ಸಮಾನವಾದ ಕಾಂತಿಯುಳ್ಳಂತಹ ಸುದರ್ಶನ ಚಕ್ರವೇ ನನ್ನ ಅಜ್ಞಾನವನ್ನು ಕಳೆದು ವಿಷ್ಣುವಿನ ಮಾರ್ಗವನ್ನು ತೋರಿಸುವಂಥ ಆ ಚಕ್ರಮುದ್ರೆಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಶಂಖಮುದ್ರೆಯನ್ನು ಕೂಡ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ನಿನ್ನ ಧ್ವನಿಯಿಂದ ಪಾಪಗಳ ಗುಂಪು ರಾಶಿ ರಾಶಿ ಅವುಗಳು ನಾಶವಾಗ್ತದೆ. ಸಂಸಾರವೆಂಬ ಸಮುದ್ರವನ್ನು ದಾಟಬೇಕಾಗಿದೆ. ಆದ್ದರಿಂದ ನನ್ನ ಘೋರವಾದಂತಹ ನರಕಾದಿಗಳಿಂದ ಪಾರು ಮಾಡಿ ಈ ತಪ್ತಮುದ್ರಾಧಾರಣೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಆದ್ದರಿಂದ ಅವಶ್ಯವಾಗಿ ನನ್ನ ಪಾಪಗಳನ್ನು ಪರಿಹಾರ ಮಾಡು ಅಂತೆನ್ನುವುದಾಗಿ ತಿಳಿಸಿಕೊಡ್ತಾರೆ. ರಾಮಾಮೃತ ಮಹಾರಣವ ಮೊದಲಾದವುಗಳಲ್ಲಿ ವಿಶೇಷವಾಗಿ ಗುರುಗಳಿಂದಲೇ ನಾವು ಈ ತಪ್ತಮುದ್ರಾಧಾರಣೆಯನ್ನು ತೆಗೆದುಕೊಳ್ಳಬೇಕು. ಮತ್ತು ಅಶಕ್ತರಾದವರು ಚಕ್ರವನ್ನು ತೆಗೆದುಕೊಳ್ಳಬೇಕು. ಶಕ್ತರಾದವರು ಚಕ್ರ ಶಂಖಗಳನ್ನು 2 ಧರಿಸಬಹುದು. ಅತ್ಯಂತ ಶಕ್ತರಾದವರು 5 ಮುದ್ರೆಗಳನ್ನು ಧರಿಸಿಕೊಳ್ಳಬಹುದು ಅಂತೆನ್ನುವುದಾಗಿ ತಿಳಿಸಿಕೊಟ್ಟಿದೆ. ಆ ಪದ್ಧತಿ ಚಕ್ರಶಂಕಾದಿ ಪಂಚಮುದ್ರೆಗಳನ್ನು ಧಾರಣ ಮಾಡುವಂತಹದ್ದು ಶ್ರುತಿ ಸ್ಮೃತಿಗಳಿಂದಲೂ ಕೂಡ ತಿಳಿದು ಬರುವಂತಹದ್ದು. ಆದ್ದರಿಂದ 1, 2, 5 ಮುದ್ರೆಗಳನ್ನು ಕೂಡ ಸ್ವೀಕಾರ ಮಾಡಬಹುದು. ಅವುಗಳು ಮಠದ ಸಂಪ್ರದಾಯದ ರೀತಿಯಲ್ಲಿ ತಮ್ಮ ತಮ್ಮ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಯಾವುದೇ ತರಹದ ಯೋಚನೆ ಇಲ್ಲದೆ ತಮ್ಮ ಗುರುಗಳು ಏನು ಆಚರಣೆ ಮಾಡ್ತಾರೆಯೋ ಅದನ್ನು ಆಚರಣೆ ಮಾಡಬೇಕು. ಬೇರೆ ಪ್ರಶ್ನೆಗಳನ್ನು ಕೇಳುವಂತಹ ಅಧಿಕಾರ ನಮ್ಮಂತಹ ಸಾಮಾನ್ಯ ಜನಕ್ಕೆ ಇಲ್ಲ. ಗುರುಗಳು ಹೇಗೆ ಮಾಡ್ತಾರೆಯೋ ಅದನ್ನು ನಾವು ನೋಡಿ ಅವರ ಮತವನ್ನು ನಾವು ಅನುಸರಿಸಬೇಕು. ಅದು ಯಾವ ಗುರುಗಳಿದ್ದರೂ ಕೂಡ ಅವರು ನಮಗೆ ಬೇಕಾದವರು ಅಂತ ತಿಳಿದುಕೊಂಡು ಅವರ ಮತದ ಅನುಯಾಯವನ್ನು ಮಾಡಬೇಕೇ ಹೊರತು ಯಾವ ಗುರುಗಳಿಗೂ ನಾವು ದ್ರೋಹವನ್ನು ಮಾಡದೆ ಅವಶ್ಯವಾಗಿ ಆ ತಪ್ತಮುದ್ರಾ ಧಾರಣಾದಿಗಳನ್ನು ನಾವು ಮಾಡಿಕೊಳ್ಳಬೇಕು ಅಂತೆನ್ನುವುದನ್ನು ತಿಳಿದುಕೊಳ್ಳಬೇಕು. ಆದ್ದರಿಂದ ತಪ್ತಮುದ್ರಾ ಧಾರಣೆಯ ಮಹಿಮೆಯನ್ನು ಕೂಡ ಎಷ್ಟೋ ಜನ ಹೇಳಿದ್ದಾರೆ, ವೇದಾದಿಗಳಲ್ಲಿ ಬಂದಿದೆ. ಮತ್ತು ಪುರಂದರದಾಸರೇ ಮೊದಲಾದವರು ಚಕ್ರ ಮತ್ತು ಶಂಖಗಳ ಮಹಿಮೆಯನ್ನು
ತಿಳಿಸಿಕೊಟ್ಟು ಅದನ್ನು ಧಾರಣೆ ಮಾಡಬೇಕು ಅಂತೆನ್ನುವುದನ್ನು ಕೂಡ ತಿಳಿಸಿಕೊಡ್ತಾರೆ. ಆದ್ದರಿಂದ ಯಾರೂ ಕೂಡ ಆ ಮುದ್ರೆಯನ್ನು ತಪ್ತಮುದ್ರಾ ಧಾರಣಾದಿಗಳನ್ನು ಎಂದಿಗೂ ತಪ್ಪಿಸಿಕೊಳ್ಳಬಾರದು. ತಮ್ಮ ತಮ್ಮ ಗುರುಗಳಿಂದ ಪ್ರತಿನಿತ್ಯದಲ್ಲಿಯೂ ಕೂಡ ಸ್ವೀಕಾರವನ್ನು ಮಾಡಿ ಪವಿತ್ರರಾಗಿ ಪರ್ವಕಾಲ, ಆಮೇಲೆ ಗ್ರಹಣ, ಶ್ರಾದ್ದ, ನಿಷಿದ್ಧ ಪದಾರ್ಥಾದಿ ಸೇವನೆಗಳು ಮತ್ತು ವರ್ಷಕ್ಕೆ ಒಮ್ಮೆ ಈ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವುದು ಆ ಗುರುಗಳ ಮುಖಕಮಲ ನೋಡುತ್ತಾ ನಾವು ಆ ಹಸ್ತಗಳಿಂದ, ಕರಕಮಲಗಳಿಂದ ನಾವು ಆ ಮುದ್ರಾಧಾರಣೆಯನ್ನು ಮಾಡಿಸಿಕೊಂಡಾಗ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳು ಪರಿಹಾರವಾಗಿ ನಮ್ಮಲ್ಲಿ ಮಂತ್ರದ ಸಿದ್ಧಿ ಅನ್ನೋದು ನಮಗೆ ಸಿಗತ್ತೆ. ಎಲ್ಲ ಗುರುಗಳ, ಎಲ್ಲ ಮಠಾಧೀಶರ ಅನುಗ್ರಹವನ್ನು ಎಲ್ಲ ತರಹದ ಜನರೂ ಕೂಡ ತಮ್ಮ ತಮ್ಮ ಗುರುಗಳ ಅನುಗ್ರಹವನ್ನು ಪಡಿರಿ ಅಂತ ಇದರಿಂದ ನಾವು ತಿಳಿದುಕೊಳ್ಳಬೇಕಾದದ್ದು. ತಪ್ತ ಮುದ್ರಾಧಾರಣೆಯನ್ನು ತಪ್ಪಿಸಬಾರದು ಅಂತೆನ್ನುವುದಕ್ಕಾಗಿ ಈ ತರಹದ ಸೇವೆಯನ್ನು ಯೂಟ್ಯೂಬ್ ಮುಖಾಂತರವಾಗಿ ಇವರೆಲ್ಲರೂ ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.